ಆರ್ಎಸ್ಎಸ್ ಬಿಟ್ಟು ರಾಜ್ಯದ ಸಮಸ್ಯೆಗಳ ಕಡೆ ಗಮನ ಹರಿಸಿ ಹೋಮ್ ಮಿನಿಸ್ಟರ್ ಖರ್ಗೆ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ರೋಶ. ಆರ್ಎಸ್ಎಸ್ ಬಿಟ್ಟು ರಾಜ್ಯದ ಸಮಸ್ಯೆಗಳ ಕಡೆ ಗಮನ ಹರಿಸಿ ಹೋಮ್ ಮಿನಿಸ್ಟರ್ ಖರ್ಗೆ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಆರ್ಎಸ್ಎಸ್ ಜಟಾಪಟಿ. ಅಧಿಕಾರದ ಅಹಂಕಾರ ಬಿಟ್ಟು ಅಭಿವೃದ್ಧಿಯ ಕಡೆ ಗಮನ ಕೊಡಿ. ಕರ್ನಾಟಕ ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾ ಇದೆ, ಇದು ನಿಮಗೆ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಉಗ್ರಗಾಮಿಗಳ ಸ್ಲೀಪರ್ ಸೆಲ್ ರೀತಿ ಕರ್ನಾಟಕದ ಬಳಕೆ ಆಗ್ತಾ ಇದೆ. ಭಯೋತ್ಪಾದಕರ ಜೊತೆ ಸಂಬಂಧ ಹೊಂದಿದವರನ್ನ ಪತ್ತೆ ಹಚ್ಚಿ ಅಂತ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಇದೀಗ ಸಿಟಿ ರವಿ. ಆರ್ಎಸ್ಎಸ್ ಬಿಟ್ಟು ರಾಜ್ಯದ ಸಮಸ್ಯೆಗಳ ಕಡೆ ಗಮನ ಹರಿಸಿ ಹೋಮ್ ಮಿನಿಸ್ಟರ್ ಖರ್ಗೆ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ರೋಶ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಇದೀಗ ಆರ್ಎಸ್ಎಸ್ ಜಟಾಪಟಿ ನಡೀತಾ ಇರುವಂತದ್ದು. ಆರ್ಎಸ್ಎಸ್ ಬಿಟ್ಟು ರಾಜ್ಯದ ಸಮಸ್ಯೆಗಳ ಕಡೆ ಗಮನ ಹರಿಸಿ ಹೋಮ್ ಮಿನಿಸ್ಟರ್ ಖರ್ಗೆ ವಿರುದ್ಧ ಈಗ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಆರ್ಎಸ್ಎಸ್ ಜಟಾಪಟಿ ನಡೀತಾ ಇದೆ. ಅಧಿಕಾರದ ಅಹಂಕಾರ ಬಿಟ್ಟು ಅಭಿವೃದ್ಧಿಯ ಕಡೆ ಗಮನ ಕೊಡಿ. ಕರ್ನಾಟಕ ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾ ಇದೆ, ಇದು ನಿಮಗೆ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಟಿ ರವಿ. ಉಗ್ರಗಾಮಿಗಳ ಸ್ಲೀಪರ್ ಸೆಲ್ ರೀತಿ ಕರ್ನಾಟಕ ಬಳಕೆ ಆಗ್ತಾ ಇದೆ. ಮೊದಲು ಭಯೋತ್ಪಾದಕರ ಜೊತೆ ಸಂಬಂಧ ಹೊಂದಿದವರನ್ನ ಪತ್ತೆ ಹಚ್ಚಿ ಅಂತ ಆಕ್ರೋಶ ವ್ಯಕ್ತಪಡಿಸಿರುವುದು. ನೀಟ್ ಎಕ್ಸಾಮ್ನಿಂದ ವಂಚಿತರಾಗಿದ್ದಾರೆ ಮಕ್ಕಳು, ಕಣ್ಣೀರು ಹಾಕಿದ್ರು. ಕಣ್ಣೀರಿನ ಶಾಪ ಯಾರಿಗೆ ತಟ್ಟಬೇಕು ಅಂತ ಸಿಟಿ ರವಿ ಖಡಕ್ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲವೂ ಆಗ್ತಾ ಇರೋದಕ್ಕೆ ಕಾರಣ ಅಧಿಕಾರದ ಅಹಂಕಾರ. ಅಧಿಕಾರದ ಅಹಂಕಾರ ಬಿಟ್ಟು ಆಲೋಚನೆ ಮಾಡಿ, ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಕಾಲಾಯ ತಸ್ಮೈ ನಮಃ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಲಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕಾಲವೇ ಉತ್ತರ ಕೊಡುತ್ತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಅವ್ರಿಗೆ ಮಾಡೋದಕ್ಕೆ ತುಂಬಾ ಕೆಲಸಗಳಿದಾವೆ. ಗಮನ ಹರಿಸ್ಲಿ. ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾ ಇದೆ ಕರ್ನಾಟಕ, ಇದ್ರ ಕಡೆ ಗಮನ ಹರಿಸ್ಲಿ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಕರ್ನಾಟಕದ ಕಡೆಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ಅಪಾಯಕಾರಿ. ಇದ್ರ ಕಡೆಗೆ ಗಮನ ಹರಿಸ್ಲಿ. ಭಯೋತ್ಪಾದಕರ ಸ್ಲೀಪರ್ ಸೆಲ್ ರೀತಿ ಕರ್ನಾಟಕವನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿ ಎನ್ಐಎ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಕೆಲವು ಉಗ್ರರ ಜೊತೆಗೆ ಸಂಬಂಧ ಇಟ್ಕೊಂಡಿರೋರನ್ನು ಕೂಡ ಬಂಧಿಸಿದೆ. ಇದ್ರ ಕಡೆಗೆ ಗಮನ ಕೊಡ್ಲಿ. ಸ್ವಲ್ಪ ಗಮನ ಹರಿಸಿದ್ರೆ ನೀಟ್ ಎಕ್ಸಾಮ್ ಮುಂಚೆನೆ ನಿಶ್ಚಯ ಆಗಿತ್ತು. ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭವನ್ನ ಒಂದಿನ ಹಿಂದೆಯೋ ಮುಂದೆಯೋ ಮಾಡಿದ್ರೆ ಆ ನೀಟ್ ಎಕ್ಸಾಮಿಗೋಸ್ಕರ ಬಂದ ಮಕ್ಕಳು ಎಕ್ಸಾಮ್ನಿಂದ ವಂಚಿತರಾಗಿ ಅವ್ರ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆ ಕಣ್ಣೀರಿನ ಶಾಪ ಯಾರಿಗೆ ತಟ್ಟಬೇಕು, ಈ ಬಗ್ಗೆಯೂ ಅವ್ರು ಆಲೋಚನೆ ಮಾಡಬೇಕು. ಇದೆಲ್ಲವೂ ಅಧಿಕಾರದ ಅಹಂಕಾರದ ಪರಿಣಾಮ. ಆ ಅಧಿಕಾರದ ಅಹಂಕಾರವನ್ನು ಬಿಟ್ಟು ಆಲೋಚನೆ ಮಾಡಿದ್ರೆ ಆದ್ಯತೆಗಳೇನು ಅಂತ ಅರ್ಥ ಆಗ್ತವೆ. ಅಧಿಕಾರದ ಅಹಂಕಾರವೇ ದೊಡ್ಡದಾದಾಗ ಅಹಂಕಾರ ಮದದಲ್ಲಿ ಮೆರೀತಾರೆ. ಕಾಲಾಯ ತಸ್ಮೈ ನಮಃ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಲಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಕಾಲ ಉತ್ತರ ಕೊಡುತ್ತೆ. ಅಧಿಕಾರದ ಅಹಂಕಾರದಲ್ಲಿ ಮೆರೆದವರು ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗಿದ್ದಾರೆ, ಉಳಿದಿಲ್ಲ. ಒಳ್ಳೆ ಕೆಲಸ ಮಾಡಕ್ ಅವಕಾಶ ಇದ್ದಾಗ ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಒಳ್ಳೆ ಕೆಲಸ ಮಾಡುವವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಹೊರಟ್ರೆ ಅಪಪ್ರಚಾರದಿಂದ ಪ್ರಚಾರ ಸಿಗ್ಬಹುದು, ಆದ್ರೆ ಅದು ಘನಕಾರ್ಯ ಅಲ್ಲ.